ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನಮ್ಮ ಸೌರ್ಯಮಂಡಲದಲ್ಲಿರ್ತಕ್ಕಂತಹ ಗ್ರಹಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನಮ್ಮ ಸೌರ್ಯಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ ಮತ್ತು ಯಾವ್ಯಾವ ಗ್ರಹಗಳಿವೆ ಮತ್ತು ಎಲ್ಲ ಗ್ರಹಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ಗ್ರಹ ಅಂದ್ರೇನು? ಗ್ರಹವು ಒಂದು ದೊಡ್ಡ ದುಂಡಗಿನ ವಸ್ತು. ಅದು ನಕ್ಷತ್ರದ ಸುತ್ತ ಸುತ್ತುತ್ತದೆ ಮತ್ತು ತನ್ನ ಹಾದಿಯಲ್ಲಿರುವ ಇತರ ಸಣ್ಣ ವಸ್ತುಗಳನ್ನು ತೆರವುಗೊಳಿಸುತ್ತದೆ. ಸೂರ್ಯನ ಸುತ್ತ ಸುತ್ತುವ ಗ್ರಹಗಳು ಎಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಇವುಗಳು ಸೌರವ್ಯೂಹದ ಗ್ರಹಗಳು ಎಂದು ಕರೆಯುತ್ತೇವೆ. ಅಂದರೆ ಈ 8 ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಮತ್ತು ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳನ್ನ ನೋಡ್ತಾ ಹೋಗೋದಾದರೆ ಒಟ್ಟು 8. ಮೊದಲನೇದು ಬುಧ. ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ. ಇದು ಸೂರ್ಯನಿಂದ ಮೊದಲನೇ ಗ್ರಹ. ಎರಡನೆಯದು ಶುಕ್ರ. ಭೂಮಿಗೆ ಹೋಲಿಸಿದರೆ ಗಾತ್ರದಲ್ಲಿ ಚಿಕ್ಕದು ಇದು. ಮೂರನೆಯದು ಭೂಮಿ. ಜೀವವಿರುವ ಏಕೈಕ ಗ್ರಹ ಭೂಮಿ. ನೆಕ್ಸ್ಟ್ ಮಂಗಳ ಗ್ರಹ, ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟು ಗುರು. ಇದು ಭೂಮಿಯಿಂದ 5ನೇ ಗ್ರಹ. ಇದು ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹವಾಗಿದೆ. ನೆಕ್ಸ್ಟು ಶನಿ, ಉಂಗುರಗಳನ್ನು ಹೊಂದಿರುವ ಗ್ರಹ. ನೆಕ್ಸ್ಟು ಯುರೇನಸ್, ಹಿಮದ ದೈತ್ಯ ಗ್ರಹ ಯುರೇನಸ್. ನೆಕ್ಸ್ಟು ನೆಪ್ಚೂನ್, ಅತಿ ದೂರದ ಗ್ರಹ. ಈ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಮತ್ತು ಅವುಗಳದೇ ಆದ ಕಕ್ಷೆಗಳನ್ನು ಹೊಂದಿವೆ. ನೆಕ್ಸ್ಟ್ ಎಲ್ಲ ಗ್ರಹಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬುಧ ಗ್ರಹ. ಬುಧವು ಸೂರ್ಯನಿಂದ ಮೊದಲನೆಯ ಗ್ರಹ ಮತ್ತು ಸೌರವ್ಯೂಹದ ಅತ್ಯಂತ ಚಿಕ್ಕದಾಗಿದೆ. ಸೂರ್ಯನಿಂದ ಬರಬೇಕಾದ್ರೆ ಫಸ್ಟ್ ಗ್ರಹ ಯಾವುದಪ್ಪ ಅಂದರೆ ಬುಧ. ಮತ್ತು ಇದು ಇಡೀ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಈ 8 ಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹ ಬಂದು ಬುಧ. ಇದು ಕಲ್ಲಿನ ಗ್ರಹವಾಗಿದ್ದು ಮಂಗಳ ಗ್ರಹಕ್ಕಿಂತ ಸ್ವಲ್ಪ ಹೆಚ್ಚಿನ ವಾತಾವರಣ ಮತ್ತು ಮೇಲ್ಮೈ ಗುರುತ್ವಾಕರ್ಷಣೆಯನ್ನು ಹೊಂದಿದೆ. ಬುಧದ ಮೇಲ್ಮೈ ಭೂಮಿಯು ಚಂದ್ರನಂತೆಯೇ ಇದೆ, ಹೆಚ್ಚು ಕುಳಿಗಳಿಂದ ಕೂಡಿದೆ. ಅಂದರೆ ಇದು ಈ 8 ಗ್ರಹಗಳಲ್ಲಿ ಅತ್ಯಂತ ಚಿಕ್ಕವಾದ ಗ್ರಹ ಆಗಿದ್ದು ಸೂರ್ಯನಿಂದ ಮೊದಲು ಬರುತ್ತೆ. ನೆಕ್ಸ್ಟು ಇದು ಕಲ್ಲಿನ ಗ್ರಹವಾಗಿದ್ದು ಮಂಗಳ ಗ್ರಹಕ್ಕಿಂತ ಸ್ವಲ್ಪ ಹೆಚ್ಚಿನ ವಾತಾವರಣವನ್ನು ಹೊಂದಿದೆ, ಮೇಲ್ಮೈ ಗುರುತ್ವಾಕರ್ಷಣೆಯನ್ನು ಹೊಂದಿದೆ. ನೆಕ್ಸ್ಟು ಬುಧದ ಮೇಲ್ಮೈ ಹೇಗಿದೆಯಪ್ಪ ಅಂತ ನೋಡ್ತಾ ಹೋಗೋದಾದರೆ ಸೇಮ್ ಚಂದ್ರನಂತೆ ಇದೆ. ಇದು ಹೆಚ್ಚು ಕುಳಿಗಳಿಂದ ಕೂಡಿದೆ. ನೆಕ್ಸ್ಟ್ ಶುಕ್ರ ಗ್ರಹ. ಶುಕ್ರ ಗ್ರಹವು ಸೂರ್ಯನಿಂದ 2ನೇ ಗ್ರಹವಾಗಿದೆ ಮತ್ತು ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹವಾಗಿದೆ. ಶುಕ್ರವು ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹವಾಗಿದ್ದು ಮೇಲ್ಮೈ ತಾಪಮಾನವು ಸುಮಾರು 475 ಡಿಗ್ರಿ ಸೆಲ್ಸಿಯಸ್ ಅಂದರೆ 900 ಡಿಗ್ರಿ ಫ್ಯಾರನ್ಹೀಟ್ ಅನ್ನು ತಲುಪುತ್ತೆ. ಶುಕ್ರ ಗ್ರಹನ ನೋಡ್ತಾ ಹೋಗೋದಾದರೆ ಇದು ಇಡೀ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಮತ್ತು ಸೂರ್ಯನಿಂದ 2ನೇ ಗ್ರಹವಾಗಿದೆ. ಇದ್ರದ್ದು ಎಷ್ಟಿರುತ್ತಪ್ಪ ತಾಪಮಾನ ಅಂತಂದರೆ ಮೇಲ್ಮೈ ತಾಪಮಾನ ಸುಮಾರು 475 ಡಿಗ್ರಿ ಸೆಲ್ಸಿಯಸ್ ಇದ್ದು ಶುಕ್ರವು ಸಲ್ಫ್ಯೂರಿಕ್ ಆ್ಯಸಿಡ್ನ ಮೋಡಗಳಿಂದ ಆವೃತವಾಗಿದೆ. ಇದು ಮೇಲ್ಮೈ ಲಕ್ಷಣ ಹೇಗಿದೆಯಪ್ಪ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ನ ಮೋಡಗಳಿಂದ ಆವೃತವಾಗಿದ್ದು ಶುಕ್ರವು ಭೂಮಿಗೆ ಹತ್ತಿರವಾಗಿರುವ ಗ್ರಹವಾಗಿದೆ ಮತ್ತು ಕೆಲವೊಮ್ಮೆ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಕಾಣುತ್ತದೆ. ಅಂದರೆ ಭೂಮಿಗೆ ಹತ್ತಿರವಾದ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಮತ್ತು ಇದು ಆಕಾಶದಲ್ಲಿ ಆವಾಗವಾಗ ಕೆಲವೊಮ್ಮೆ ಪ್ರಕಾಶಮಾನವಾಗುತ್ತೆ. ಶುಕ್ರವು ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿದ್ದು ದಟ್ಟವಾದ ವಾತಾವರಣವನ್ನು ಹೊಂದಿದೆ. ಇದು ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಮತ್ತು ಗ್ರಹವನ್ನು ಬಿಸಿ ಮಾಡುತ್ತದೆ. ಶುಕ್ರ ಯಾವ ಒಂದು ಅನಿಲದಿಂದ ಕೂಡಿದೆ ಅಂದರೆ ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಏನಪ್ಪ ಮಾಡುತ್ತೆ ಅಂದರೆ ಹಸಿರುಮನೆ ಪರಿಣಾಮವನ್ನು ಮಾಡುತ್ತೆ, ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್. ಇದರಿಂದ ಆ ಶುಕ್ರ ಗ್ರಹ ಬಿಸಿಯಾಗುತ್ತೆ. ನೆಕ್ಸ್ಟು ಭೂಮಿ. ಭೂಮಿ ನಮ್ಮ ಸೌರವ್ಯೂಹದ 3ನೇ ಗ್ರಹ ಮತ್ತು ನಮ್ಮ ಸೌರವ್ಯೂಹದ ಏಕೈಕ ವಾಸಯೋಗ್ಯ ಗ್ರಹವಾಗಿದೆ. ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಸೌರವ್ಯೂಹದ ಅತಿ ದೊಡ್ಡ ಗ್ರಹಗಳಲ್ಲಿ 5ನೇ ಸ್ಥಾನದಲ್ಲಿದೆ. ಭೂಮಿಯು ನೀರು ಮತ್ತು ಆಮ್ಲಜನಕವನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ. ಇದು ಜೀವಕ್ಕೆ ಆಧಾರವಾಗಿದೆ. ಭೂಮಿ ಬಗ್ಗೆ ನೋಡ್ತಾ ಹೋಗೋದಾದರೆ ಇದು ನಮ್ಮ ಸೌರವ್ಯೂಹದ 3ನೇ ಗ್ರಹವಾಗಿದ್ದು ಅಂದರೆ ಸೂರ್ಯನಿಂದ 3ನೇ ಗ್ರಹವಾಗಿದ್ದು ನಮ್ಮ ಸೌರವ್ಯೂಹದ ಏಕೈಕ ವಾಸವ್ಯ ಗ್ರಹವಾಗಿದೆ. ಅಂದರೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಭೂಮಿ ಒಂದು ಮಾತ್ರ. ಮತ್ತು
ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಸೌರವ್ಯೂಹದ ಅತಿ ದೊಡ್ಡ ಗ್ರಹಗಳಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದರೆ ಈ 8 ಗ್ರಹಗಳನ್ನ ನೋಡ್ತಾ ಹೋಗೋದಾದರೆ ಇದು 5ನೇ ಸ್ಥಾನದಲ್ಲಿದೆ. ಭೂಮಿಯ ನೀರು ಮತ್ತು ಆಮ್ಲಜನಕವನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ. ಅಂದರೆ ಭೂಮಿ ಬಿಟ್ಟು ಇನ್ಯಾವುದೇ ಗ್ರಹಗಳಲ್ಲಿ ನೀರು ಮತ್ತು ಆಮ್ಲಜನಕ ಇಲ್ಲ. ಅದಕ್ಕಾಗಿ ಇದು ಜೀವಕ್ಕೆ ಆಧಾರವಾಗಿದೆ. ಸಂಯೋಜನೆಯನ್ನು ನೋಡ್ತಾ ಹೋಗೋದಾದರೆ ಭೂಮಿ ಯಾವುದರಿಂದ ಕೂಡಿದೆ ಅಂತ ನೋಡ್ತಾ ಹೋಗೋದಾದರೆ ಭೂಮಿಯು ಮುಖ್ಯವಾಗಿ ಸಿಲಿಕೇಟ್ ಬಂಡೆಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟಿದೆ. ನೀರು ಭೂಮಿಯ ಮೇಲ್ಮೈ ಸರಿಸುಮಾರು 71% ಅಷ್ಟು ನೀರು ಆವರಿಸಿಕೊಂಡಿದೆ. ಅಂದರೆ ಭೂಮಿಲಿ 100% ಅಂತ ತಗೊಂಡ್ರೆ ನಾವು ಅದರಲ್ಲಿ 71% ನೀರೇ ಇದೆ. ವಾಯುಮಂಡಲ ಆಮ್ಲಜನಕ ಮತ್ತು ಇತರ ಅನಿಲಗಳನ್ನು ಒಳಗೊಂಡಿದೆ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ನೆಕ್ಸ್ಟು ಮಂಗಳ ಗ್ರಹ. ಮಂಗಳ ಗ್ರಹವನ್ನು ಕೆಲವೊಮ್ಮೆ ಕುಜ ಅಥವಾ ಅಂಗಾರಕ ಅಂತೇಳಿ ಕರಿತೀವಿ. ಇದು ಸೂರ್ಯನಿಂದ 4ನೇ ಗ್ರಹ ಮತ್ತು ಕೆಂಪು ಬಣ್ಣದಿಂದಾಗಿ ಕೆಂಪು ಗ್ರಹ ಅಂತೇಳಿ ಕರಿತೀವಿ. ಅಂದರೆ ಇದು ಮಂಗಳ ಗ್ರಹ ಕೆಲವೊಮ್ಮೆ ಕುಜ ಅಥವಾ ಅಂಗಾರಕ ಅಂತೇಳಿ ಕರಿತೀವಿ. ಇದು ಸೂರ್ಯನಿಂದ 4ನೇ ಗ್ರಹವಾಗಿದ್ದು ಇದು ಕೆಂಪು ಬಣ್ಣದಾಗಿ ಕಾಣೋದ್ರಿಂದ ಇದನ್ನು ಕೆಲವೊಮ್ಮೆ ಕೆಂಪು ಗ್ರಹ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸುಮಾರು ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಈ ಗ್ರಹ ತನ್ನ ಅಕ್ಷವನ್ನು ಸುಮಾರು 24 ಗಂಟೆಗಳಲ್ಲಿ ಸುತ್ತುತ್ತದೆ. ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 2 ವರ್ಷಗಳೇ ಬೇಕಾಗುತ್ತದೆ. ಮಂಗಳ ಗ್ರಹದಲ್ಲಿ ನೀರು ಇರುವ ಬಗ್ಗೆ ನಾಸಾ ಅಧಿಕೃತವಾಗಿ ಸೆಪ್ಟೆಂಬರ್ 28, 2015 ಘೋಷಣೆ ಮಾಡಿದೆ. ಸುಮಾರು ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಈ ಗ್ರಹ ಅಂದರೆ ಇದು ಭೂಮಿಯ ಅರ್ಧದಷ್ಟು ಇದರ ವ್ಯಾಸ ಇದೆ ಮತ್ತು ಈ ಗ್ರಹ ತನ್ನ ಅಕ್ಷವನ್ನು ಸುಮಾರು ಅಂದರೆ ತನ್ನನ್ನು ತಾನು ಸುತ್ತಲು 24 ಗಂಟೆಯನ್ನು ತೆಗೆದುಕೊಳ್ಳುತ್ತೆ ಭೂಮಿ ಥರನೇ. ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆಯನ್ನು ಹಾಕಲು ಇದಕ್ಕೆ 2 ವರ್ಷಗಳು ಬೇಕಾಗುತ್ತೆ. ಮಂಗಳ ಗ್ರಹದಲ್ಲಿ ನೀರಿದೆ ಅಂತ ನಾಸಾದವರು ಅಧಿಕೃತವಾಗಿ ಸೆಪ್ಟೆಂಬರ್ 27, 2015 ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟು ಗುರುಗ್ರಹ. ಗುರುವು ಸೂರ್ಯನಿಂದ 5ನೇ ದೂರದಲ್ಲಿರುವ ಗ್ರಹ ಮತ್ತು ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ. ಇದು ಅನಿಲ ದೈತ್ಯವಾಗಿದ್ದು ಸೌರವ್ಯೂಹದ ಇತರ ಎಲ್ಲ ಗ್ರಹಗಳ ಒಟ್ಟು ದ್ರವ್ಯರಾಶಿಗಿಂತ 2.5 ಪಟ್ಟು ಹೆಚ್ಚು. ಇದರ ವ್ಯಾಸವು ಭೂಮಿಯ 11 ಪಟ್ಟು. ಗುರುವು ಇದರ ಕಕ್ಷೆಯ ಅವಧಿ 11.86 ವರ್ಷಗಳು. ಅಂದರೆ ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಗ್ರಹ ಮತ್ತು ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಸೂರ್ಯನಿಂದ 5ನೇ ಸ್ಥಾನದಲ್ಲಿದ್ದು ಇಡೀ ಸೌರವ್ಯೂಹದ ನೋಡ್ತಾ ಹೋಗೋದಾದರೆ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ಗ್ರಹ ಮತ್ತು ಇದು ಅನಿಲ ದೈತ್ಯವಾಗಿದ್ದು ಸೌರವ್ಯೂಹದ ಇತರ ಎಲ್ಲ ಗ್ರಹಗಳ ಒಟ್ಟು ದ್ರವ್ಯರಾಶಿಗಿಂತ ಯಾರದಕ್ಕೂ ಹೋಲಿಸ್ಕೊಂಡ್ರೆ ಇದರ ದ್ರವ್ಯರಾಶಿ 2.5 ಪಟ್ಟು ಹೆಚ್ಚಾಗಿದ್ದು ಇದರ ವ್ಯಾಸವು ಭೂಮಿಯ 11 ಪಟ್ಟಷ್ಟಿದೆ. ಅಂದರೆ ಭೂಮಿ ಎಷ್ಟಿದೆ ಅದಕ್ಕಿಂತ 11 ಪಟ್ಟಷ್ಟಿದೆ. ಇದರ ಕಕ್ಷೆಯ ಅವಧಿ 11.86 ವರ್ಷ. ನೆಕ್ಸ್ಟ್ ಶನಿ ಗ್ರಹ. ಇದು ಸೌರವ್ಯೂಹದ 2ನೇ ಅತಿ ದೊಡ್ಡ ಗ್ರಹವಾಗಿದೆ ಮತ್ತು ಸೂರ್ಯನಿಂದ 6ನೇ ಗ್ರಹವಾಗಿದೆ. ಅಂದರೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಮೊದಲನೇದು ಗುರು ಮತ್ತು ಸ್ಥಾನಗಳನ್ನ ನೋಡ್ತಾ ಬರೋದಾದರೆ ಸೂರ್ಯನಿಂದ ಇದು 6ನೇ ಸ್ಥಾನದಲ್ಲಿದೆ. ಶನಿಯು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ ಅನಿಲ ದೈತ್ಯ ಗ್ರಹವಾಗಿದ್ದು ಉಂಗುರಗಳು. ಶನಿಯು ತನ್ನ ಸುತ್ತಲೂ ಇರುವ ಉಂಗುರಗಳಿಗೆ ಬಹಳ ಪ್ರಸಿದ್ಧವಾಗಿದೆ. ಈ ಉಂಗುರಗಳು ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿವೆ. ಈ ಶನಿಗೆ ಇರ್ತಕ್ಕಂಥ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ ಶನಿಯು ತನ್ನ ಸುತ್ತಲೂ ಇರುವ ಉಂಗುರಗಳಿಗೆ ಬಹಳ ಪ್ರಸಿದ್ಧಿಯಾಗಿದೆ. ಈ ಉಂಗುರಗಳೇ ಇದಕ್ಕೆ ಪ್ರಸಿದ್ಧತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಉಂಗುರಗಳು ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿವೆ. ಅಂದರೆ ಈ ಉಂಗುರಗಳು ಯಾರಿಂದ ಮಾಡಲ್ಪಟ್ಟಿವೆ ಅಂದರೆ ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ. ಕಡಿಮೆ ಸಾಂದ್ರತೆ. ಶನಿಯು ಸೌರವ್ಯೂಹದ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹವಾಗಿದ್ದು ಮತ್ತು ಇದು ನೀರಿಗಿಂತಲೂ ಹಗುರವಾಗಿದೆ. ಸಾಂದ್ರತೆ ಅಂದರೆ ಹ್ಯೂಮಿಡಿಟಿ ಆಯಿತಾ. ಶನಿಯು ಸೌರವ್ಯೂಹದ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹವಾಗಿದ್ದು ಇದು ನೀರಿಗಿಂತಲೂ ಕೂಡ ಹಗುರವಾಗಿರುತ್ತೆ ಶನಿ. ನೆಕ್ಸ್ಟು ಯುರೇನಸ್. ಇದು ಸೌರವ್ಯೂಹದ 7ನೇ ಗ್ರಹವಾಗಿದೆ. ಇದನ್ನು 1781 ವಿಲಿಯಂ ಹರ್ಷಲ್ ಎಂಬ ವಿಜ್ಞಾನಿ ಕಂಡುಹಿಡಿದರೆ. ಇದು ನೀಲಿ ಹಸಿರು ಬಣ್ಣವನ್ನು ಹೊಂದಿದೆ ಏಕೆಂದರೆ ಇದರ ವಾತಾವರಣದಲ್ಲಿರುವ ಮೀಥೇನ್ ಕೆಂಪು ಬೆಳಕನ್ನು ಹೀರಿಕೊಂಡು ನೀಲಿ ಹಸಿರು ಬೆಳಕನ್ನು ಪ್ರತಿಬಿಂಬಿಸುತ್ತೆ.
ಯುರೇನಸ್ ನೋಡ್ತಾ ಹೋಗೋದಾದರೆ ಇದು ಸೂರ್ಯನಿಂದ 7ನೇ ಗ್ರಹ. ಇದನ್ನು 1781ರಲ್ಲಿ ವಿಲಿಯಂ ಹರ್ಷಲ್ ಎಂಬ ವಿಜ್ಞಾನಿ ಇದನ್ನು ಕಂಡುಹಿಡಿತಾರೆ. ಇದು ನೀಲಿ ಹಸಿರು ಬಣ್ಣವನ್ನು ಹೊಂದಿದೆ. ಯಾಕಪ್ಪ ಅಂದರೆ ಇದರ ವಾತಾವರಣದಲ್ಲಿರುವ ಮೀಥೇನ್ ಕೆಂಪು ಬೆಳಕನ್ನು ಹೀರಿಕೊಂಡು ನೀಲಿ ಹಸಿರು ಬೆಳಕನ್ನು ಪ್ರತಿಫಲಿಸುತ್ತದೆ. ಅಂದರೆ ಆ ವಾತಾವರಣದಲ್ಲಿರ್ತಕ್ಕಂಥ ಕೆಂಪು ಬೆಳಕನ್ನು ಮೀಥೇನ್ ಹೀರಿಕೊಂಡು ನೀಲಿ ಮತ್ತು ಹಸಿರು ಬೆಳಕನ್ನು ಪ್ರತಿಫಲಿಸುತ್ತದೆ. ಯುರೇನಸ್ ಒಂದು ಅನಿಲ ದೈತ್ಯ ಗ್ರಹವಾಗಿದ್ದು ಮತ್ತು ಇದರ ವಾತಾವರಣದಲ್ಲಿ ಮುಖ್ಯವಾಗಿ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಅನಿಲಗಳಿವೆ. ಯುರೇನಸ್ನಲ್ಲಿರ್ತಕ್ಕಂಥ ಅನಿಲಗಳು ಯಾವುದಪ್ಪ ಅಂದರೆ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಅನಿಲಗಳು. ಯುರೇನಸ್ ಗ್ರಹವು ತನ್ನ ಕಕ್ಷೆಯ ಸಮತೋಲನದಿಂದ ಸುಮಾರು 90 ಡಿಗ್ರಿ ಕೋನದಲ್ಲಿ ತಿರುಗುತ್ತದೆ. ಇದು ಇತರ ಗ್ರಹಗಳಿಗಿಂತ ವಿಭಿನ್ನವಾಗಿದೆ. ನೆಕ್ಸ್ಟು ನೆಪ್ಚೂನ್ ಗ್ರಹವು ಇದು ಸೌರವ್ಯೂಹದ 8ನೇ ಗ್ರಹ ಮತ್ತು ಸೂರ್ಯನಿಂದ ಅತ್ಯಂತ ದೂರದ ಗ್ರಹವಾಗಿದೆ. ಅತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಬುಧ, ಆದರೆ ಅತಿ ದೂರದಲ್ಲಿರ್ತಕ್ಕಂಥದ್ದು ನೆಪ್ಚೂನ್. ಇದು ಸೌರವ್ಯೂಹದ 8ನೇ ಗ್ರಹ. ನೆಪ್ಚೂನನ್ನು ಗಣಿತದ ಲೆಕ್ಕಾಚಾರಗಳ ಮೂಲಕ ಕಂಡುಹಿಡಿಯಲಾಯಿತು. ನಂತರ ದೂರದರ್ಶಕ ಮೂಲಕ ದೃಢೀಕರಿಸಲಾಯಿತು. ಅಂದರೆ ಮೊದಲೇ ಇದನ್ನು ಗಣಿತ ಲೆಕ್ಕಾಚಾರಗಳ ಪ್ರಕಾರ ಕಂಡುಹಿಡಿದಿರ್ತಾರೆ, ಆದರೆ ಇದನ್ನು ದೂರದರ್ಶಕದ ಮೂಲಕ ಕಂಡುಹಿಡಿದು ದೃಢೀಕರಿಸಲಾಗುತ್ತೆ, ಕನ್ಫರ್ಮ್ ಮಾಡ್ಕೋತಾರೆ. ನೆಪ್ಚೂನ್ನ ನೀಲಿ ಬಣ್ಣವು ವಾತಾವರಣದಲ್ಲಿರುವ ಮೀಥೇನ್ ಅನಿಲದಿಂದಾಗಿ ಉಂಟಾಗಿರುತ್ತದೆ. ಇದು ಕೆಂಪು ಬೆಳಕನ್ನು ಹೀರಿಕೊಳ್ಳುತ್ತದೆ. ಅಂದರೆ ಆ ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳು ಕೆಂಪು ಬೆಳಕನ್ನು ಹೀರಿಕೊಂಡು ನೀಲಿ ಬೆಳಕನ್ನು ಕೊಟ್ಟಿರುತ್ತೆ. ನೆಪ್ಚೂನ್ ಗ್ರಹವು 6 ಉಂಗುರಗಳಿಂದ ಸುತ್ತುವರೆದಿರುತ್ತದೆ. ಅಂದರೆ ಉಂಗುರಗಳು ಸುತ್ತುವರೆದಿರುತ್ತೆ 6 ಉಂಗುರಗಳಿಂದ, ಮತ್ತು ಇದನ್ನು ಹಿಮ ದೈತ್ಯ ಗ್ರಹವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ನೀರು, ಅಮೋನಿಯಾ ಮತ್ತು ಮೀಥೇನ್ನಿಂದ ಕೂಡಿದೆ.